ಕೊರಟಗೆರೆ ತಾಲೂಕು ಸಿಎನ್ ದುರ್ಗ ಹೋಬಳಿಯ ಜಟ್ಟಿ ಅಗ್ರಹಾರದ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಡಿಜಿ ಗೋವಿಂದರಾಜು ಹಾಗೂ ಉಪಾಧ್ಯಕ್ಷರಾಗಿ ವನಿತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಗ್ರಹಾರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 12 ಜನ ನಿರ್ದೇಶಕರಿದ್ದು ನಾಮಪತ್ರ ಸಲ್ಲಿಸದ ಕಾರಣದಿಂದ ಎಲ್ಲ ಸದಸ್ಯರು ಒಟ್ಟುಗೂಡಿ ಗೋವಿಂದರಾಜುರವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ವನಿತಾರವರನ್ನು ಉಪಾಧ್ಯಕ್ಷರಾಗಿ ಎಲ್ಲರ ಸಹಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗೋವಿಂದರಾಜು ಮಾತನಾಡಿ, ನಿರ್ದೇಶಕರುಗಳನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ಸಹಕಾರ ಸಂಘವನ್ನು ಮತ್ತಷ್ಟು ಶಕ್ತಿಯುತವಾಗಿ ಮಾಡುತ್ತೇನೆ. ಅಧ್ಯಕ್ಷ ಸ್ಥಾನಕ್ಕೆ ಬರಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಸರ್ಕಾರದಿಂದ ರೈತರಿಗೆ ಮತ್ತು ಠೇವಣಿದಾರರಿಗೆ ಬರುವ ಸಾಲದ ಸವಲತ್ತುಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ್, ನಿರ್ದೇಶಕರುಗಳಾದ ಗಂಗಾದೇವಿ, ಗೋವಿಂದರಾಜು, ಸಣ್ಣ ಕಾಮಯ್ಯ, ಭೀಮಣ್ಣ, ಪುಟ್ಟರಾಜು, ಮಂಜುನಾಥ್, ಶಿವಶಂಕರ್, ವೆಂಕಟೇಶ್, ಸಿದ್ದಗಂಗಮ್ಮ, ಸುನೀತಾ, ಮೇಲ್ವಿಚಾರಕರಾದ ತಿಮ್ಮರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಹಕಾರ ಸಂಘ ಇವತ್ತು ಏನಪ್ಪ ಅಂತಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದ್ದ ಕಾರಣ ಯಾವುದೇ ನಾಮಪತ್ರ ಅವಿರೋಧವಾಗಿ ಇಲ್ಲದ ಕಾರಣ ಇವತ್ತಿನ ದಿನ ಅವಿರೋಧವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಗೋವಿಂದರಾಜು ಡಿಜಿ ಹಾಗೂ ವನಿತಾ KS ರವ್ರನ್ನ ಆಯ್ಕೆ ಮಾಡಿದ್ದಾರೆ. 12 ಜನ ಡೈರೆಕ್ಟ್ರುಗಳು ಮತ್ತು ಆಡಳಿತ ವರ್ಗದವರು, ಸೂಪರ್ವೈಸರು ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ನಮ್ಗೆ ಯಾವುದೇ ಒಂದು ತೊಂದರೆ ಇದ್ದಂಗೆ ಇಲ್ಲಿ ನಮ್ಮನ್ನ ಚುನಾವಣೆ ಇಲ್ಲದೇ ಇರೋ ಥರ ನಮ್ಮನ್ನು ಘೋಷಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಸಂಘದಿಂದ ರೈತರಿಗೆ ಏನು ಅನುಕೂಲತೆ ಆಗಬೇಕು, ಒಂದು ಅಡಿಕೆ ಸಾಲ ಆಗಲಿ, ಚಿನ್ನಾಭರಣ ಸಾಲ ಆಗಲಿ, ಯಾವುದೇ ನಮ್ಮಲ್ಲಿ ಅನುಕೂಲ ಬರೋದನ್ನ ಅವರಿಗೆಲ್ಲ ತಿಳಿಸಿ ನಾವು ಒಂದು ಒಳ್ಳೆ ಮಾರ್ಗದರ್ಶನವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮೆಲ್ಲರನ್ನೂ ಅಭಿನಂದಿಸ್ತೀವಿ. ಕೃಷಿ ಪತ್ತಿನ ಸಹಕಾರ ಸಂಘದ ಈ ಮುಂದಿನ 5 ವರ್ಷದ ಅವಧಿಯಲ್ಲಿ ಉಳಿಕೆ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಗಾಗಿ ಈ ದಿನ ನಮ್ಮ ಸಂಘದಲ್ಲಿ ಇದು ಮಾಡಿಕೊಂಡಿದ್ವಿ. ಈ ಒಂದು ಅವಧಿಗೆ ಅಧ್ಯಕ್ಷರಾಗಿ ಡಿಜಿ ಗೋವಿಂದರಾಜು ಅವರು ಮತ್ತು ಉಪಾಧ್ಯಕ್ಷರಾಗಿ KS ವನಿತಾ ಅವರು ಆಯ್ಕೆಯಾಗಿರ್ತಾರೆ. ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಈ ಒಂದು ಮುಂದಿನ ಈ ಒಂದು ಅವಧಿಯಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನ ಸಂಘದ ಅಭಿವೃದ್ಧಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ಕಾರ್ಯಕಾರಿ ಮಂಡಳಿಯವರು ಸಹಕಾರ ನೀಡ್ತಾರೆ.